ಆಪರೇಷನ್ ಸಿಂಧೂರ್ ಕುರಿತು ಕೋಲಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ. ಯುದ್ಧದ ಕುರಿತು ಮೊದಲಿಗೆ ಶಾಂತಿ ಮಂತ್ರ ಜಪಿಸುತ್ತಿತ್ತು ಕಾಂಗ್ರೆಸ್. ಈ ಹಿಂದೆ ಇಂದಿರಾ ಗಾಂಧಿ ಅವರ ರೀತಿ ಹಾಗೆ ಮಾಡಬಹುದಿತ್ತು, ಹೀಗೆ ಮಾಡಬಹುದಿತ್ತು ಎಂದು ಕಾಂಗ್ರೆಸ್ ಬಡಾಯಿ ಕೊಚ್ಚಿಕೊಳ್ತಾ ಇದೆ. ಭಾರತ ಸೇನೆ 9 ಉಗ್ರರ ಹಡಗು ತಾಣಗಳನ್ನು ಧ್ವಂಸ ಮಾಡಿದೆ. ಪಾಕಿಸ್ತಾನದ ಶಕ್ತಿ ಭಾರತದಲ್ಲಿ ಇದೆ. ಪಾಕಿಸ್ತಾನಕ್ಕೆ ಶಕ್ತಿ ತುಂಬುವವರು ಭಾರತದಲ್ಲಿ ಇದ್ದಾರೆ. ಕಾಂಗ್ರೆಸ್ ಮೋದಿಗೆ ಬೆಂಬಲ ಸೂಚಿಸಿದೆ. ಹಾಗೆ ಬಿಜೆಪಿ ಬೆಂಬಲಕ್ಕೆ ನಿಲ್ಲಲಿ ಸಾಕು. ಅಷ್ಟೇ ಮಾತ್ರವಲ್ಲ, ಇನ್ನು ಮುಂದೆ ಕೂಡ ತಕ್ಕ ಉತ್ತರವನ್ನ ಭಾರತ ಕೊಡಲಿ. ಸಿದ್ದರಾಮಯ್ಯ ಅವರ ಶಾಂತಿ ಜಪದಿಂದ ಪಾಕಿಸ್ತಾನದ ಜನತೆಗೆ ಪ್ರೀತಿ ಪಾತ್ರರಾಗಿದ್ದಾರೆ. ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ ಸ್ಪರ್ಧೆ ಮಾಡಿದ್ರೆ ಪ್ರಧಾನಮಂತ್ರಿ ಆಗಬಹುದು. ಕಾಂಗ್ರೆಸ್ನ ನಿಲುವನ್ನ ಖಂಡಿಸಿದ ಛಲವಾದಿ ನಾರಾಯಣಸ್ವಾಮಿ. ಕೋಲಾರಮ್ಮ ದೇವಾಲಯದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಭಾರತದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಯಾರು ಉಗ್ರಗಾಮಿಗಳಿದ್ದಾರೋ ಅವರ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲಬೇಕು. ನಾವು ಆ ಕಾರ್ಯ ಈಗ ಪ್ರಾರಂಭ ಆಗಿದೆ. ಪಾಕಿಸ್ತಾನದ ಶಕ್ತಿ ಎಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲೇ ಇದೆ. ಈಗ ಆ ಭಾರತ ದೇಶದ್ದು ಬದಿಗಿಡೋಣ. ಯಾರು ಉಗ್ರಗಾಮಿಗಳಿದ್ದಾರೋ, ರಕ್ತಪಾತ ಭಾರತದಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೋ ಅವರ ಹುಟ್ಟಡಗಿಸುವ ಕಾರ್ಯವನ್ನ ಈಗ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಯೋಧರಿಗೆ ಚಾಮುಂಡೇಶ್ವರಿ ಹೆಚ್ಚು ಶಕ್ತಿ ಕೊಡ್ಲಿ, ಕೋಲಾರಮ್ಮ ಹೆಚ್ಚು ಶಕ್ತಿ ಕೊಡ್ಲಿ. ಅವರನ್ನ ಮಟ್ಟ ಹಾಕಿದ ನಂತರ ಏನು ಶಾಂತಿ ಕಾಪಾಡಬೇಕು ಅಂತ ಹೇಳಿ ಈಗಾಗಲೇ ಕೆಲವರು ಮಾತಾಡ್ತಾ ಇದ್ದಾರೋ ಆ ಶಾಂತಿ ತಾನಾಗೆ ಬರ್ತದೆ. ನೀವು ಅಶಾಂತಿಯನ್ನು ಉಂಟು ಮಾಡತಕ್ಕಂಥವರಿಗೆ ನೀವು ಕುಮ್ಮಕ್ ಕೊಟ್ರೆ ಶಾಂತಿ ಯಾವತ್ತೂ ಬರೋದಿಲ್ಲ. ಆ ಶಾಂತಿಯನ್ನು ಮರುಕಳಿಸಿ ತರಬೇಕು ಅನ್ನೋದೇ ನಮ್ಮ ಆಗ್ರಹ ಆಗಿದೆ. ಆ ಕಾರಣದಿಂದ ನಾವು ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ. ಪದೇ ಪದೇ ಹೇಳ್ತದೆ ಕಾಂಗ್ರೆಸ್ ಪಕ್ಷ, ಏನು ಇಂದಿರಾ ಗಾಂಧಿ ಹಾಗೆ ಮಾಡಿದ್ರು, ಹಾಗಿದ್ರೆ ನಾವು ಮಾಡುವಾಗ ನಿಮಗ್ಯಾಕೆ ತೊಂದ್ರೆ? ಈಗ ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ. ಆ ಟೆರರಿಸ್ಟ್ ಕಂಟ್ರಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಈಗ ನಾವು ಅವರನ್ನ ಮಟ್ಟ ಹಾಕಲಿಲ್ಲ ಅಂತಂದ್ರೆ ಈ ದೇಶ ಮತ್ತೆ ಬೆಲೆ ತೆರಬೇಕಾಗತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯ ಅವಕಾಶ ಕೊಡೋದಿಲ್ಲ. ನಮಗೆ ದೇಶವೇ ಮೊದಲು. ಕಾಂಗ್ರೆಸ್ ನೀವೇನು ಮಾಡಬೇಡಿ, ಬಾಯಿ ಮುಚ್ಚಿ ತೆಪ್ಪಗೆ ಕುತ್ಕೊಂಡಿದ್ರೆ ಸರಿ. ಎಲ್ರೂ ಹಿಡಿದು ಅವರನ್ನ ಬೈರಿಗೆ ಹಿಡಿದ್ರಲ್ಲ ತಲೆ ಮೇಲೆ ಜನ, ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ. ಗೊತ್ತಾಯ್ತಲ್ಲ ಮದುವೆ, ಯುದ್ಧ ಬೇಡ, ನಾವು ಯುದ್ಧದ ಪರವಲ್ಲ ಅಂತ. ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದಂಗೆ ಪಾಪ್ಯುಲರ್ ಲೀಡರ್ ಆಗ್ಬಿಟ್ರು. ಭವಿಷ್ಯ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಅವರೇ ಪ್ರಧಾನಮಂತ್ರಿ ಆಗ್ಬಿಡ್ತಿದ್ರು. ಆ ಮಟ್ಟಕ್ಕೆ ಅವರಾದ್ರು. ಅದಾದ್ಮೇಲೆ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ಭಾರತ ದೇಶದ ಜನ ಹಿಡಿದು ರುಬ್ಬಿದ ಮೇಲೆ ಈಗ ಅದ್ಬಸ್ತಕ್ಕೆ ಬಂದಿದ್ದಾರೆ. ಇವತ್ತು ನಾನು ಈ ಬೇರೆ ಮಾತಾಡಕ್ ಹೋಗೋದಿಲ್ಲ. ನೋಡಿ, ಇವತ್ತು ಅವರು ವೆಲ್ಕಮ್ ಮಾಡಿದ್ದಾರೆ, ಶುಭ ಕೋರಿದ್ದಾರೆ. ನಮಗೆ ಸಂತೋಷ ಆಗಿದೆ ಅಂದಿರ, ಇದೇ ಸಂತೋಷದಲ್ಲಿರಿ. ಇಡೀ ದೇಶವನ್ನ ಸಂತೋಷ ಪಡಿಸ್ತಕ್ಕಂಥ, ಸಂತುಷ್ಟಿ ಪಡಿಸ್ತಕ್ಕಂಥ ಕಾರ್ಯವನ್ನ ಮಾನ್ಯ ಮೋದಿಜಿಯವರು ಮಾಡ್ತಾರೆ. ಸಹಕಾರ ಕೊಡಿ ಅಷ್ಟೇ ಕೇಳ್ತಾರೆ. ಅವ್ರು ಎಲ್ಲೆಲ್ಲಿ ಈಗಾಗಲೇ ಅಡುಗುದಾಣಗಳನ್ನ ಅವರು ಬದಲಾಯಿಸ್ಕೊಂಡಿದ್ದಾರೆ. ಈಗ 9 ಕಡೆ ಏನ್ ಸ್ಟ್ರೈಕ್ ಆಗಿದೆ, ಅಲ್ಲಿ ಕೆಲವರು ಇದ್ದಾರೆ, ಕೆಲವರು ಇಲ್ಲ. ಇನ್ನೂ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಒಂದು ಸಾರಿ ಅವ್ರಿಗೆ ಉತ್ತರ ಕೊಡೋದು. ನಾನು ಹೇಳ್ತೇನೆ, ಒಂದು ಮಾತು ಕೇಳ್ತೇನೆ, ಪಾಕಿಸ್ತಾನದವ್ರನ್ನ ಕೇಳ್ತೇನೆ. ಏನು ಅನ್ಯಾಯ ಭಾರತ ದೇಶ ನಿಮಗೆ ಮಾಡಿದೆ? ನಿಮ್ಮ ಒಂದು ಪ್ರಾಣ ತೆಗೆದಿಲ್ಲ ನಮ್ಮ ದೇಶದವ್ರು ಯಾರು ಬಂದು. ಆದ್ರೆ ನಿಮ್ಗೆ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು? ನಾವು ಏನು ಅನ್ಯಾಯ ಮಾಡಿದ್ವಿ? ನೀವು ಯಾಕೆ ಸಾಮಾನ್ಯ ಜನರನ್ನ ಕೊಲ್ಲೋದು? ನಾವು ತುಂಬಾ ತೊಂದರೆಯಲ್ಲಿದ್ದೀವಿ, ನೀವು ಸಂತೋಷವಾಗಿದ್ದೀರಿ, ಇದು ಕಾರಣನಾ? ನೀವು ಸಂತೋಷವಾಗಿರಿ, ಯಾರು ಮಾಡ ಅಂತಂದ್ರು ದುಡೀರಿ. ನೀವು ಭ್ರಷ್ಟಾಚಾರ ಮಾಡಿ ಇವತ್ತು ಆ ದೇಶ ಸಂಪೂರ್ಣವಾಗಿ ಭಿಕ್ಷುಕರಾಗಿ ಹೋಗಿದ್ದೀರಿ. ನೀವು ಭಿಕ್ಷುಕ ದೇಶ. ನಾವು ತೊಂದರೆ ಆಗಿದೆ ಅಂದ್ರೆ ಯಾರಿಂದ ತೊಂದರೆ ಆಗಿದೆ ನಿಮಗೆ? ನೀವು ದುಡಿದು ಬದುಕಬೇಕಾಗಿತ್ತು. ನೀವು ಭಾರತ ದೇಶ, ಹಿಂದೂಸ್ತಾನ ಪಾಕಿಸ್ತಾನ ಆದಾಗಲೇ ನಾವು ಆಗಿರೋದು. ಇವತ್ತು ನಮ್ಮವರು ದುಡಿದು ಬದುಕ್ತಾ ಇದ್ದಾರೆ. ನೀವು ಅದೇ ಕಲೆಯನ್ನ ಮೈಗೂಡಿಸ್ಕೊಳ್ಳಿ, ನೀವು ಚೆನ್ನಾಗಿರಿ. ನಮಗೆ ಅದು ಬೇಕಾಗಿಲ್ಲ. ಅದನ್ನು ಬಿಟ್ಟು ರಕ್ತಪಾತ ಮಾಡ್ಲಿಕ್ಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ, ನಮ್ಮಲ್ಲಿ ಯಾಕೆ ಬರ್ತೀರಿ? ಬಹಳಷ್ಟು ಇದೆ. ಅದು ಈಗಾಗಲೇ ಜಹರ್ಜಾಗಿರಾಗಿದೆ. ಅವರ ಪರವಾಗಿ ಯಾರೂ ನಿಲ್ಲೋದಿಲ್ಲ. ಚೈನಾದವ್ರು ಮಾತ್ರ ಹೇಳ್ಕೊಂಡಿದ್ದಾರೆ. ನೋಡೋಣ ಅದು ಏನ್ ಪರಿಸ್ಥಿತಿಗೆ ಬರ್ತದ.
ಕಾದು ನೋಡಿ, ಪ್ರಾರಂಭ ಆಗಿದೆ ನೋಡಿ. ಸಿವಿಲ್ ವಾರ್ ಆಗುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಸಿವಿಲ್ ವಾರ್ ಮಾಡ್ಲಿಕ್ಕೆ ಅವ್ರು ಉತ್ತರ ಕೊಡ್ತಾರಲ್ಲ ಸರ್, ಈಗ ಅವರು ಸುಮ್ಮನೆ ಇರಲ್ಲ. ಯಾರು? ಪಾಕಿಸ್ತಾನದವ್ರು ಉತ್ತರ ಕೊಡ್ತಾರೆ. ಎಲ್ಲಿವರೆಗೂ ಕೊಡ್ತಾರೆ ಅಂತಂದ್ರೆ ನಾವೊಂದು 2-3 ಕಿಲೋಮೀಟರ್ ಕೊಡ್ತಾರೆ. ನಾವು 2-3 ಸಾವಿರ ಕಿಲೋಮೀಟರ್ ಕೊಡ್ತೀವಲ್ವ, ಅದೇ ನಮ್ಮ ಉತ್ತರ. ಆದ್ರಿಂದ ಅವ್ರು ಏನು ನೋಡಿ, ಭಾರತ ದೇಶವನ್ನ ಅವ್ರು ಏನು ಮಾಡ್ಲಿಕ್ಕಾಗಲ್ಲ.